ಕಾಫಿ ತಗೊಳ್ರಿ. ಕಾಫಿ ತಗೊಳ್ಳಿ ಅಂದ್ರೆ ಏನೇ ಅರ್ಥ? ಗಂಡನ್ಗೆ ಹೇಗ್ ಕರೆದು ಕೊಡ್ಬೇಕು ಅದು ಕೂಡ ಗೊತ್ತಿಲ್ವಾ? ಈಗ ಸೊಸೆ ಆಗಿದ್ಯಾ? ಗೋವಿಂದ್, ಕಾಫಿ ತಗೋ. ಒಬ್ಬ 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 ನೋಡಿದ್ರೇನ್ರಿ, ಗಂಡನ್ನೇ ಹೆಸರಿಟ್ ಕರಿತಾ ಇದ್ದಾಳೆ ನಿಮ್ ನಾದ್ನಿ. ಹೌದು, ನಿನ್ ಗಂಡನ ಯಾಕಮ್ಮ ಹೆಸರಿಡ್ದು ಕರಿತಾ ಇದ್ಯಾ? ಇನ್ ಹೇಗ್ ಕರಿಬೇಕು ನನಗ್ ಗೊತ್ತಿಲ್ಲ. ನಿಮ್ಮಮ್ಮ ನಿಮ್ಮಪ್ಪನ ಮನೇಲಿ ಹೆಂಗ್ ಕರೀತಾರೆ? ನಮ್ಮಮ್ಮ ಏನ್ರಿ ಅಂತ ಕರೀತಾರೆ. ಹೌದಾ, ನಿಮಗ್ ಹಂಗ್ ಕರ್ದ ಅಭ್ಯಾಸನಾ? ಮತ್ ಕರಿ. ಅದು ನನಗ್ ಅಭ್ಯಾಸ ಇಲ್ಲ. ಎಲ್ಲ ಅಭ್ಯಾಸ ಮಾಡ್ಕೋಬೇಕಮ್ಮ. ಏನಂದ್ರೆ ಕಾಫಿ ತಗೊಳ್ಳಿ. ಸೂಪರ್ ಆಗಿದೆ ಗೀತಾ. ಚೆನ್ನಾಗಿದೆ ಅಂತ್ಯ ಬಿಡೋ. ಯಾಕೆ ಹೋಗ್ಲಲ್ಲ ಹೇಳು, ನಾನು ಕುಡಿದು ಹೇಳ್ತೀನಿ. ಅಮ್ಮ, ನಮ್ ಲತನ್ ಕೈಯಲ್ಲಿ ಕಾಫಿ ಕುಡ್ದು ಕುಡ್ದು ನಾಲ್ಗೆ ಸತ್ತೋಗಿತ್ತು. ಅಪರೂಪಕ್ಕೊಂದ್ಸರಿ ನಮ್ಮಪ್ಪ ಕಾಫಿ ಮಾಡ್ತಾರೆ, ಅದು ಪರವಾಗಿಲ್ಲ ಅಂತ ಅನ್ಕೋ. ಒಂದೊಂದ್ಸರಿ ಕಷಾಯಕ್ಕಿಂತ ಕೆಟ್ಟದಾಗಿರುತ್ತೆ. ನಿನ್ ಕಾಫಿ ಮಾತ್ರ ಬ್ರಹ್ಮಾಂಡವಾಗಿದೆ. ಥ್ಯಾಂಕ್ಸ್ ಅಮ್ಮ. ಈಗಾದ್ರೂ ತಗೊಳ್ಳಿ ಅಕ್ಕ. ಹೌದು, ಮಾವ ಎಲ್ಲಿ? ಅಲ್ಲೇ ಎಲ್ಲೋ ಕೂತ್ಕೊಂಡಿರ್ತಾರೆ. ಇಷ್ಟೊತ್ತಿಗೆ ಪೇಪರ್ ಎಲ್ಲ ಓದ್ ಮುಗಿಸಿ ಬಿಸಾಕ್ಬಿಟ್ಟಿರ್ತಾರೆ. ಸರಿ, ಮಾವಂಗ್ ಕಾಫಿ ಕೊಟ್ಟು ಬರ್ತೀನಿ. ಮಾವ, ಕಾಫಿ. ಅರೆ ರೇ ರೇ ರೇ, ಹೊಸ ಸೊಸೆ ಮುಖದಲ್ಲಿ ಹೊಸ ಕಳೆ ಬಂದಿದೆ. ಚೆನ್ನಾಗಿರಮ್ಮ. ನೀನ್ ನೋಡ್ತಿದ್ರೆ ದೇವತೆನೇ ಕೆಳಗಿಳಿದ್ ಬಂದಂಗಿದೆ. ಕಾಫಿ ತಗೊಳ್ಳಿ ಮಾವ. ಹೊಸ ಸೊಸೆ ಕೈ ಕಾಫಿ. ಹೌದು, ನೀನ್ ಅತ್ತೆ ಕೊಟ್ಯಾ? ಇಲ್ಲ ಮಾವ, ಈಗ್ಲೇ ನಿಮ್ ಮಕ್ಳಿಗೆ ಕೊಟ್ಟು ಬಂದೆ. ಅತ್ತೆ ಹತ್ರ ಹೋಗೋದಿಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಅದು ಇದ್ದಿದ್ದೆ. ಹೋಗು, ಏನ್ ಮಾಡ್ತಾಳೆ? ಏನೂ ಮಾಡಲ್ಲ, ಹೋಗು. ಅಕ್ಕ, ನೀನು ಬಾ ಅಕ್ಕ. ಇಲ್ಲೋಡು, ಹೋಲಿ ಬೋನಿಗೆ ಹೋಗ್ಬೇಕಾದ್ರೆ ಜೊತೆಗ್ ಬಾ ಅಂತ ಕರಿಬಾರ್ದು ಕಣೆ. ನೀನು ಒಳಗ್ ಹೋಗ್ಬಾ, ನಾನು ಇಲ್ಲೇ ಇದ್ದು ಕಾಯ್ತಾ ಇರ್ತೀನಿ. ಗುಡ್ ಮಾರ್ನಿಂಗ್ ಶ್ಯಾಮಲಾಜಿ. ಕಾಫಿ ತಗೊಳ್ಳಿ. ಗುಡ್ ಮಾರ್ನಿಂಗ್ ದೊಡ್ಡಪ್ಪ, ಕಾಫಿ ತಗೊಳ್ಳಿ. ವರ್ಷಲ್ ಚೆನ್ನಾಗಿ ಕರಿತೇ ಬಿಡು. ಕಾಫಿನೂ ಚೆನ್ನಾಗೇ ಮಾಡಿದ್ದೀನಿ, ತಗೊಳ್ಳಿ. ಮಾತಾಡಕ್ ಚಂದ ಕಲ್ತಾಳ ನೋಡು. ಮಾತೊಂದೇ ಅಲ್ಲ, ನಡವಳಿಕೆ ಕೂಡ ನೋಡಿದ್ವಲ್ಲ. ಕಾಫಿ ತಗೊಳ್ಳಿ ಅತ್ತೆ.
ಸಾಯಿಸ್ಬಿಡ್ತೀನಿ ನನ್ನ ಅತ್ತಿ ಅಂತಂದ್ರ. ನೀವು ಕೋಪ ಮಾಡ್ಕೊಂಡ್ರು ನಾನು ನಿಮ್ ಸೊಸೆನೇ ಅಲ್ವಾ? ಏಯ್, ಇನ್ನೊಂದು ಸಾರಿ ನನ್ಗ ಆ ಮಾತ್ ಅಂದಿ ಅಂದ್ರ ಸರಿ ಇರಂಗಿಲ್ ನೋಡ್. ಮತ್ತ ನೋಡ, ನೀನಿ ಗೋವಿಂದರ್ಗ ಹೆಂಡತಿ ಆಗಿರ್ಬೋದ ಖರ, ನನಗ ನೀ ಸೊಸಿ ಅಲ್ಲ. ನನ್ನ ಮುಂದೆ ಬರೋದಾಗ್ಲಿ, ಈ ಮನೆಯಾಗ ಅಡಿಗೆ ಮಾಡೋದಾಗ್ಲಿ, ಅದನ್ನ ನನಗ್ ಬಡ್ಸೋದೇನಾರ ಮಾಡ್ದಿ ಅಂದ್ರ ನಾ ಏನು ಮಾಡ್ತೀನ ನನಗ ಗೊತ್ತಿಲ್ಲ. ನಿನ್ನ ಕೈಯಿಂದ ಒಂದ್ ಹನಿ ನೀರ್ ಸಹಿತ ಕುಡಿಯಂಗಿಲ್ಲ. ನಿಮ್ ಕೋಪದಲ್ಲಿ ನ್ಯಾಯ ಇರ್ಬೋದೇನೋ ಅತ್ತೆ, ಆದ್ರೆ ನಾನ್ ನಿಮ್ ಕೋಪಕ್ಕೆ ಭಯ ಪಟ್ಕೊಂಡು ದೂರ ಹೋಗಕ್ಕಾಗಲ್ಲ ಅತ್ತೆ. ನಿಮಗೆ ಹತ್ರ ಆಗಕ್ಕೆ ಪ್ರಯತ್ನ ಪಡ್ತೀನಿ. ನೀವು ತಿಂದ್ರು ತಿಂದೇ ಇದ್ರು, ನೀವು ನನ್ನ ಜೊತೆ ಮಾತಾಡಿದ್ರು ಮಾತಾಡದೇ ಇದ್ರು, ನೀವು ನನ್ನ ಮುಖನ ನೋಡಿದ್ರು ನೋಡದೇ ಇದ್ರು, ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನತ್ತೆ. ನಿಮ್ಮ ಜೊತೆ ಮಾತಾಡ್ತಾನೆ ಇರ್ತೀನಿ. ನಿಮಗಿಷ್ಟ ಆಗುವಂಥ ಅಡುಗೆನೂ ಮಾಡಿ ಹಾಕ್ತೀನಿ. ತಿನ್ನೋದು ತಿಂದೇ ಇರೋದು ನಿಮ್ಮಿಷ್ಟ. ಏಯ್, ಸಾಯಿಸ್ಬಿಡ್ತೀನಿ. ನನಗ ಮತ್ತ ತಲೆ ಕೆಡಿಸ್ತಿ ಅಂದ್ರ ನಾ ಕೊಲೆ ಮಾಡೋಕ್ಕೂ ಹಿಂಜರಿಯಂಗಿಲ್ಲ. ಏನ್ ಅನ್ಕೊಂಡಿ? ಹೋಗಿಲ್ಲಿಂದ. ಚಿಚಿ, ಈ ಕಾಪಿ ಕುಡಿದು ಬಿಟ್ರ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಅಂತ. ಏಕ ಈ ಕಾಪಿನ ನಾ ಮಾಡ್ತೀನಿ, ಆದ್ರ ಟಿಫಿನ್ ಮಾತ್ರ ಮಾಡಕ್ ಆಗುದಿಲ್ಲ ನೋಡು. ಈಗ ನೀ ಹೋಟೆಲ್ಗೆ ಹೋಗಿ ಟಿಫಿನ್ ಪ್ಯಾಕ್ ಮಾಡ್ಕೊಂಡು ಬಾ. ಹಾ, ಏನ ಮಾಡಕ್ ಹತ್ತಿದ್ನಲ್ಲ, ಅಯ್ಯ ಮರ್ತಾ ಬಿಟ್ಟು ನೋಡ್ನ. ಹಾ, ಇದ ಇರ್ಬೇಕು ನೋಡು. ಹಾ, ಏನಮ್ಮ, ನಿನ್ನ ಅತ್ತೆ ನಿನಗಷ್ಟು ಅವಮಾನ ಮಾಡ್ತಿದ್ರು, ನೀನ್ ನಗತಾ ನಿಂತಿದ್ಯಲ್ಲಮ್ಮ. ಮಾವ, ನಾನು ಅತ್ತೆ ಬಗ್ಗೆ ತಪ್ಪೇ ತಿಳ್ಕೊಳ್ಳಲ್ಲ. ಯಾಕಂದ್ರೆ ಅತ್ತೆ ವಿಷಯದಲ್ಲಿ ತುಂಬ ಅನ್ಯಾಯ ನಡೆದಿದೆ. ಅವ್ರ ಕೋಪದಲ್ಲಿ ನ್ಯಾಯ ಇದೆ. ಅದನ್ನ ನಗ್ನಗ್ತಾ ಹೊಟ್ಟೆಗೆ ಹಾಕೊಂಡು ಅತ್ತೆನ ಬದಲಾಯಿಸ್ಬೇಕೇ ಹೊರತು ನೊಂದ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನನೂ ಇರಲ್ಲ. ನೀವು ಕಾಫಿ ಕುಡಿದ್ರಾ? ನಾಗರಾಜ್ ಅವರೇ, ನಾಗರಾಜ್ ಅವರೇ, ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ. ನಮಸ್ಕಾರ. ಕಾಫಿ ತಗೊಂಬರ್ತೀನಿ. ಅಮ್ಮ ಬೇಡ ಬೇಡ ಬೇಡ, ಈಗೇನು ಬೇಡ. ನಡೆದಿದ್ದೆಲ್ಲ ಗೊತ್ತಾಯ್ತು. ಅಷ್ಟಕ್ಕೇನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ನಡೆದಾದ್ಮೇಲೆ ತುಂಬಾನೇ ಬೇಜಾರಾಗ್ತಾ ಇದೆ ರೀ. ತಕ್ಷಣನೇ ಬರಬೇಕು ಅನ್ಕೊಂಡ್ವಿ, ಆದ್ರೆ ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಸರ್. ನಿಮ್ಮ ಮೇಲೆ ತಪ್ಪೊರ್ಸೋ ಅಂತ ವ್ಯಕ್ತಿ ನಾನಲ್ಲ, ನೀವು ಕರೆಕ್ಟೇ. ನೀವು ಯಾಕೆ ಬಂದಿದ್ದೀರಾ ಅಂತ ನಾನು ಅರ್ಥ ಮಾಡ್ಕೋತೀನಿ. ನಮ್ಮನೆ ಹೆಣ್ಮಗಳು ಒಬ್ಬನ್ನ ಇಷ್ಟಪಟ್ಟು ಊರೆಲ್ಲ ನೋಡೋ ಹಾಗೆ ಮದುವೆ ಗಂಡು ಮದುವೆ ಹೆಣ್ಣು ಕಟ್ಬೇಕಾಗಿರೋ ತಾಳಿನ ನನ್ನ ಮಗಳು ಕುತ್ತಿಗೆ ಕಟ್ಟಿದ್ದಾನೆ. ಇದಕ್ಕೆ ಮುಂಚೆನೆ ಇವರಿಬ್ರು ಪ್ರೀತಿ ಮಾಡಿರೋದಕ್ಕೋಸ್ಕರ ಇದೆಲ್ಲ ನಡೆದಿದೆ ಅಂತ ಊರ್ ಜನ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡ್ಕೋತಾ ಇದ್ದಾರೆ. ಇದರಲ್ಲಿ ಸುಳ್ಳು ಹೇಳೋಂಥ ವಿಷಯ ಏನೂ ಇಲ್ಲ, ಅದು ನಿಜಾನೇ. ನಮ್ಮ ಮಗಳು
ನಮಗ್ ಮೋಸ ಮಾಡ್ಬಿಟ್ಲು. ನಮ್ ಕಣ್ಣಿಗೆ ಮಣ್ಣೆರ್ಚಿದ್ಲು. ಈಗ ಇಂಥವ್ರ ಮನೆಯಿಂದ ಇನ್ನೊಬ್ಬ ಮಗಳನ್ನ ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋದಿಕ್ಕೆ ನೀವು ಹಿಂದೆ ಮುಂದೆ ಯೋಚಿಸ್ತಾ ಇದ್ದೀರಾ. ನಡೆದಿರೋ ನಿಶ್ಚಿತಾರ್ಥನ ಮರೆತು ಈ ಸಂಬಂಧನ ಮುರ್ಕೊಳ್ಳೋಣ ಅಂತ ಹೇಳಕ್ ಬಂದಿದ್ದೀರಾ ಅಂತ ಗೊತ್ತು. ಅಷ್ಟೇ ಅಲ್ವಾ? ಛೆ ಅದಲ್ಲ ಸರ್, ನಾವು ಆ ಮಾತು ಹೇಳಕ್ ಬರಲಿಲ್ಲ. ನಮ್ಗೆ ನಿಮ್ ಕುಟುಂಬದ ಬಗ್ಗೆನೇ ಗೊತ್ತು, ನಿಮ್ ಬಗ್ಗೆನೇ ಗೊತ್ತು. ನಿಮ್ಮಿಬ್ಬರು ಮಕ್ಕಳಲ್ಲಿ ಒಬ್ಳು ಯಾರನ್ನೋ ಇಷ್ಟಪಟ್ಟು ಅವಳು ಅವನನ್ನೇ ಮದುವೆ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ನಡೆದಿರೋ ನಿಶ್ಚಿತಾರ್ಥನ ಮರ್ತ್ಬಿಡಿ ಅಂತ ಹೇಳೋ ಮೂರ್ಖರಂತೂ ನಾವಲ್ಲ. ನಮ್ಗೆ ಪೂರ್ವಿ ಹಿಡ್ಸಿದಾಳೆ, ನಿಮ್ ಕುಟುಂಬನೂ ಹಿಡ್ಸಿದೆ. ನಿಮ್ ಚಿಕ್ಕ ಮಗಳು ಮಾಡಿರೋ ಕೆಲ್ಸಕ್ಕೆ ಈ ಸಂಬಂಧನ ಮುರಿದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿರೋದಿಲ್ಲ. ನಾವು ನಡೆದಿರೋ ಬಗ್ಗೆ ಯೋಚನೆ ಮಾಡಿ ತುಂಬಾ ಬೇಜಾರು ಮಾಡ್ಕೊಂಡ್ವಿ. ಮುಂದೆ ಆಗೋ ಬೀಗರಾಗಿ ಇಂಥ ಸಮಯದಲ್ಲಿ ಬಂದು ಮಾತಾಡ್ಸ್ಕೊಂಡು ಹೋಗೋದು ಧರ್ಮ ಅಂತ ಹೇಳಿ ನಾವಿಬ್ರು ಇಲ್ಲಿಗೆ ಬಂದಿದ್ದೀವಿ. ಅದನ್ ಬಿಟ್ಟು ಪೂರ್ವಿ ಜೊತೆ ಅರವಿಂದ್ಗಾಗಿರೋ ನಿಶ್ಚಿತಾರ್ಥನ ಬೇಡ ಅಂತ ಹೇಳಕ್ಕಂತೂ ಅಲ್ಲ. ಏನ್ ನೀವಿಬ್ರು ನಮ್ಮ ಕೈ ಮುಗಿತಾ ಇದ್ದೀರಾ? ನನ್ನ ಚಿಕ್ಕ ಮಕ್ಕಳು ಮಾಡಿದ ತಪ್ಪಿಂದ ಪೂರ್ವಿ ಜೀವನ ಏನಾಗೋಗುತ್ತಾ ಅನ್ನೋ ಭಯದಲ್ಲಿದ್ದೀವಿ. ನೀವು ಬಂದ ತಕ್ಷಣ ನಮ್ಮ ಭಯ ನಿಜ ಆಗೋಯ್ತು ಅಂತ ಅನ್ಕೊಂಡು ಒಳಗೆ ತುಂಬಾನೇ ಕುಸ್ತು ಹೋಗಿದ್ವಿ. ತುಂಬಾ ತುಂಬಾ ಒಳ್ಳೆ ಮಾತಾಡಿದ್ರಿ. ನಾವು ಮೊದಲು ಅನ್ಕೊಂಡಿರೋ ಹಾಗೇನೆ ಪೂರ್ವಿನ ನಾವು ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋತೀವಿ. ನೀವೀಗ ಆದಷ್ಟು ಬೇಗ ಮುಹೂರ್ತ ಏನಾದ್ರೂ ಇಡ್ಸಿದ್ರೆ ಮದ್ವೆ ಕೆಲಸ ಶುರು ಮಾಡಿ ಮದ್ವೆ ಮುಗಿಸೋಣ. ಖಂಡಿತ ಬೀಗ್ರೆ, ಆದಷ್ಟು ಬೇಗ ನಾನು ಮುಹೂರ್ತ ಇಡ್ಸಕ್ಕೆ ಏರ್ಪಾಡು ಮಾಡ್ತೀನಿ. ಹಾ 30 ವರ್ಷ ಆದ್ಮ್ಯಾಗ ಅಡಿಗೆ ಮನೆಗೆ ಹೋಗಿ ಕಾಪಿ ಮಾಡೋ ಹೊತ್ತು ಬಂತ ನನಗ. ಒಂದು ಹೆಣ್ಣು ಹಡಿಯ ಅಂತ ಎಷ್ಟು ಕೇಳ್ಕೊಂಡೆ. 3 ಗಂಡು ಮಕ್ಕಳನ್ನ ಹಡ್ದು ಕುಂತಿ. ಒಂದು ಹೆಣ್ಣು ಹುಟ್ಟಿದ್ರ ನಮಗಿಂತ ಹೊತ್ತು ಬರ್ತಿತ್ತ? ತಗೋ ಕುಡಿ. ಕಾಫಿ ಮಾಡೋ ಕರ್ಮ ಅಂತ ಯಾಕೆ ಅನ್ಕೋತೀಯವ? ನಿನ್ ಜೀವನದ 30 ವರ್ಷ ಆದ್ಮೇಲ ಈ ಕಾಫಿ ಕುಡಿಯೋ ಅದೃಷ್ಟ ಬಂದೈತನ್ಕೋ. ಏನ್ ಅದೃಷ್ಟನೋ ಏನೋ, ನೀನ ಈ ಮನಿಗೆ ಅದೃಷ್ಟ ದೇವತೆ ಇದ್ದಂಗ. ನಿನಗ ಇಂತ ಹೊತ್ತು ಬಂದೈತಿ. ಸುಮ್ಮನ್ ಕುಂದ್ರವ. ಸುಮ್ನೆ ಮುಂಜಾನೆ ನನ್ ತಲಿ ಕೆಡ್ಸಾತಿ. ಮುಂಜಾನೆ ನೀನ್ ಯಾರೋ ನೆನೆಸ್ಕೊಳಕ್ ಹತ್ಯಾರ? ಯಾರ್ ನೆನಪು ಮಾಡ್ಕೋತಾರ? ಕಾಫಿನ ಇದ ಕರ್ಮ. ಕಷಾಯ ಬೇಕಾರ ಆರಾಮಾಗಿ ಕುಡಿಬೋದೇನ, ಈ ಕಾಫಿನ್ ಕುಡಿಯಕ್ ಆಗಂಗಿಲ್ಲ. ಅಷ್ಟು ಘೋರವಾಗೈತಿದ. ಹೌದೇನ? ಸ್ವಲ್ಪ ರೂಢ ತಪ್ಪೈತ್ ನೋಡು. ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ, ಸುಧಾರಿಸ್ಕೊಂಡು ಕುಡಿ. ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದೋ ಏನ. ನಿನಗ್ ಸೇರ್ಲಿಲ್ಲ ಅಂದ್ರ ಅಲ್ಲಿಡು. ಯಾಕೆ ಸುಮ್ನೆ ಬಿಸಾಕ್ಲಿ? ಹಾಲೇನ್ ಪುಕ್ಸಟಿ ಹೊಂಟವೇನ? ಹೆಂಗೋ ಒಂದು ಕುಡಿದ್ರ ಹೊಟ್ಯಾಗ ಬಿದ್ದಿರ್ತದ. ತಂಗ್ಯವ್ವ, ಇವತ್ತಿನ ಟಿಫನ್ ತಗೊಂಡ್ ಬಂದಿನಿ. ಇಡ್ಲಿ, ದೋಸೆ. ಎಷ್ಟಾಯ್ತಣ್ಣ? 5 ದೋಸೆಗೆ 200 ರೂಪಾಯಿ, 10 ಇಡ್ಲಿಗೆ 100 ರೂಪಾಯಿ. ಯವ್ವಾ, 300 ರೂಪಾಯ ನಾಷ್ಟಾ? ಮತ್ತೆ ದೋಸೆ 40 ರೂಪಾಯಿ, ಇಡ್ಲಿ 10 ರೂಪಾಯಿ. ಎಕ್ಸ್ಟ್ರಾ ಚಟ್ನಿ ಕೇಳಿದ್ರೆ ರೊಕ್ಕ ಕೊಡು ಅಂತಾನ? ಯವ್ವಾ ಯವ್ವಾ ಯವ್ವಾ, ಹಿಂಗ ದಿನ ಹೊರಗ ಟಿಫನ್ ಮಾಡಿದ್ರ ಹೆಂಗ? ಹೌದೌದು, ಹೊಟ್ಟಿ ಕಡಿತ. ಹೊಟ್ಟಿ ಕೇಳೋದಷ್ಟೇ ಅಲ್ಲ, ಹಿಂಗ ಆದ್ರ ನಾವ್ ರೋಡಿಗೆ ಬಂದ್ಬಿಡ್ತೀವಿ. ನಾಷ್ಟಕ್ಕ 300 ರೂಪಾಯಿ ಅಂದ್ರ ಹೊರಗಿಂದ ಊಟ ತರ್ಸಿದ್ರ ಅದೆಷ್ಟಾಗ್ತೈತಿ? ದಿನ ಇದ ನಮ್ಗ 1000 ರೂಪಾಯಿ ಆಗಂಗಿಲ್ಲ? ಆಗತ್ತವ. ಅಂದ್ರ ತಿಂಗಳಿಗೆ 30,000.
ಹೊರಗ್ ಊಟ ಮಾಡಿದ್ರ ನಮ್ಗೇನು ಗಿಟ್ಟಂಗಿಲ್ಲ, ಖರ್ಚು ಡಬಲ್ ಆಕೈತಿ. ಹೋದ್ರ ಹೋಗ್ಲಿ ಬಿಡು, ದ್ವೇಷ ಇರುದು ಆಕಿ ಮ್ಯಾಗ, ಹೊಟ್ಟೆ ಯಾಕೆ ಸಾಯಿ ಹೊಡಿಯೋದು? ಆಕಿ ಮಾಡಿದ್ರ ಮಾಡ್ಲಿ ಬಿಡು, ಕೆಲಸದ ಆಕಿ ಮಾಡ್ಯಾಳ ಅಂತ ತಿಳ್ಕೊಂಡು ತಿಂದ್ರ. ನಾಚಿಕೆ ಆಗಂಗಿಲ್ಲ ನಿನ್ಗೆ ಮಾತಾಡಕ? ರೋಷ ಇದ್ರ ರೋಷದಾಗ ಬದುಕ್ಬೇಕ, ತಿಂಡಿಗಿಲ್ದೆ ಇರೋ ರೋಷ ಬ್ಯಾರೆ ವಿಷಯದಕ್ಕೆ ಯಾಕ? ನಾಚಿಕೆ ಇಲ್ದೆ ಹೇಳಕತ್ತಾಳ. ಅವಂಗ್ ವಯಸ್ಸಾಗಿದ್ರಿಂದ ಉಪ್ಪುಕಾರ ಜೊತೆ ನಾಚಿಕೆ ಮಾನ ಮರ್ಯಾದೆ ಅಷ್ಟು ಎಲ್ಲ ಕಮ್ಮಿ ಆಗಕತ್ತದ. ಅನ್ನಲ್ಲ ಅನ್ನು, ಯಾಕ ನೀನ ಹೋಗ್ ಮಾಡ್ಬೇಕು? ಆ ಅಡ್ಗೆ ಮಾಡಕ್ ಬಂದಿದ್ರ ಅಡಿಗೆ ನಾನೇ ಮಾಡ್ತಿದ್ನಲ್ಲ, ನನ್ನ ಕೈಲಾಗಂಗಿಲ್ಲ. ಹಂಗಿದ್ರ ಮಾತಾಡ್ದ ಕುಂದ್ರು. ತಡಿ, ನಿನಗೂ ಒಂದಿಟ್ಟು ಕಾಪಿ ತಗೊಂಡ್ ಬರ್ತೀನಿ. ಏನು ನೀನ್ ಮಾಡಿದ ಕಾಫಿನಾ? ಅವ ಬೇಡವಾ, ನಾನು ಆಗ್ಲೇ ಹೋಟ್ಲಲ್ಲಿ ಕುಡ್ಕೊಂಡ್ ಬಂದಿನಿ. ಅಣ್ಣ, ನೀವಿಬ್ರು ನಾಷ್ಟಾ ಮಾಡಿ ವಸೂಲಿ ಮಾಡಕ್ ಹೋಗ್ರಿ. ಅದ್ಯಾಕವ ವಸೂಲಿಗೆ ನೀ ಬರಂಗಿಲ್ಲನ? ನಾ ವಸೂಲಿಗ್ ಬಂದೆ ಅಂದ್ರ ಈ ಊರ್ ಮಂದಿ ಎಲ್ಲ ಮಾತಾಡಿ ನನ್ನ ಸಾಯಿಸ್ತಾರ. ಹೌದಾ, ನಿನ್ನ ಮಗನ ಮದ್ವಿಯಾಗ ಹಿಂಗ ಆತಂತಲ್ಲ. ನಿನ್ನ ಮಗ ಮದುಮಗಳ ಬದ್ಲಾಗಿ ಬ್ಯಾರೆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟದ್ನಂತಲ್ಲ. ಅವ್ರಿಬ್ರು ಯಾವಾಗಿಂದ್ಲೂ ಲವ್ ಮಾಡ್ಕೊಂಡಿದಾರಂತಲ್ಲ ಅಂತ ಹಿಂಗ ರಾಗ ಎಳಿತಾ ಚುಚ್ಚಿ 4 ಪ್ರಶ್ನೆ ಕೇಳ್ತಾರ. ಅವರಿಗೆ ಉತ್ತರ ಹೇಳಕ್ಕಾಗದ ನಾನ ಸಾಯ್ಬೇಕ. ಅವ್ರ ಬದ್ಲಿಗೆ ಈ ಮನೆಯಾಗಿರೋರು ಮಾರಿ ನೋಡ್ಕೋತಾ ಇರೋದೇ ಚಲೋ. ನೀವಿಬ್ರು ವಸೂಲಿಗೆ ಹೋಗ್ಬರ್ರಿ, ನಾನು ಮನೆಯಾಗ ಇದ್ದ ಮಧ್ಯಾಹ್ನದ ಊಟದ ಕತಿ ಏನಂತ ನೋಡ್ತೀನಿ. ಏನೋ ತಂಗ್ಯವ್ವ, ಮನೇಲಿ ಕಟ್ಕೊಂಡಿರೋ ಗಂಡ ಇದ್ರೂ ನೀನ್ ಅಡ್ಗೆ ಮಾಡುವಂತ ಪರಿಸ್ಥಿತಿ ಬಂದೈತಿ. ಎಲ್ಲ ಕಳ್ಳನ ಮಗ ಬಾಮೈದ, ಬಾವನು ಬದುಕನ್ನು ಫಾಲೋ ಮಾಡೋರಿಗೆ ಬಾಮೈದ ಅಂತಾರೆ. ನೀನ್ ನನ್ನ ಬದುಕನ್ನು ನಾಶ ಮಾಡೋದಕ್ಕೆ ಹುಟ್ಟಿದ್ಯಾ ಗೂಬೆ ನನ್ ಮಗ, ಗೂಬೆ ನನ್ ಮಗ. ಅವನ್ ಕೈಯಾಗ ನನ್ ಕುತ್ತಿಗೆ ತಾಳಿ ಕಟ್ಸ್ಕೊಂಡಾಗ್ಲ ಕೈ ಸುಟ್ಕೊಂಡಿವಿ. ಈಗ ಅವನ್ ವಿಷಯ ಯಾಕೆ ಮಾತಾಡೋದ? ನೀವ್ ಹೋಗ್ಬರ್ರಿ. ಕೈ ಆಗ ಸುಡ್ಲಿಲ್ಲ, ಇನ್ಮೇಲೆ ಸುಡುತ್ತೆ. ನಡಿಯವ್ವ, ಟಿಫನ್ ಮಾಡ್ಕೊಂಡು ಹೋಗೋಣ. ಇವಾಗ ಕನಕಲಕ್ಷ್ಮಿ ಸ್ನಾನಕ್ಕೆ ಹೋಗ್ತಿದ್ದಾಳ, ಮಾಡ್ತೀನಿ. ಅಕ್ಕ, ಮನೇಲಿ ಎಲ್ಲರಿಗೂ ಒಂದ್ ಹೊತ್ತಿಗೆ ಎಷ್ಟು ರೈಸ್ ಇಡ್ತೀರಾ? ನಾರ್ಮಲ್ ಆಗಿದ್ರೆ ಅರ್ಧ ಕೆಜಿ ಮೇಲೆ 1 ಲೋಟ ಜಾಸ್ತಿ ಇಟ್ಟಿರ್ತೀನಿ. ಇವಾಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಅತ್ತೆ, ಏಕದಂತ ದೊಡ್ಡಪ್ಪ ಮತ್ತೆ ಅಜ್ಜಿ ಯಾರು ತಿನ್ನಲ್ಲ ಅಂತ ಅನ್ಸುತ್ತೆ. ಅಡ್ಗೆ ಮಾಡಿ ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ನೀನೇ ಹೇಳು. ನಮ್ಗೆ ಅಂತ ಸ್ವಲ್ಪ ಕಮ್ಮಿನೇ ಇಟ್ಕೊಂಡ್ರೆ ಸಾಕಾಗುತ್ತೆ ಬಿಡು. ಅವ್ರು ತಿನ್ನಲ್ಲ ಅಂತ ಅಡ್ಗೆ ಮಾಡೋದ್ ಬಿಟ್ಬಿಡ್ತೀರಾ? ಒಂದ್ ವೇಳೆ ಹೊಟ್ಟೆ ಹಸ್ತು ಬಂದ್ ಕೂತ್ಕೊಂಡ್ಬಿಟ್ರು ಅನ್ಕೊಳ್ಳಿ, ಆಗ ಅನ್ನ ಇಲ್ಲ ಅಂದ್ರೆ ಹೇಗಿರುತ್ತೆ ಹೇಳಿ? ಹೊಸ್ದಾಗ್ ಬಂದಿರೋ ಸೊಸೆ ಅನ್ನ ಹಾಕಿಲ್ಲ ಅಂತ ನನ್ಗೆ ಬೈತಾರೆ. ಅಯ್ಯೋ, ನಾನ್ ಹೇಳ್ತಾ ಇದೀನಿ ತಾನೆ, ಅವ್ರ ಹಠ ಇದೆಯಲ್ಲ ಅದು ಸಾಮಾನ್ಯದಲ್ಲ. ಉಪವಾಸ ಬೇಕಿದ್ರು ಇರ್ತಾರೋ ಏನೋ, ಆದ್ರೆ ನೀನ್ ಮಾಡಿದಂತೂ ತಿನ್ನಲ್ಲ. ಎಷ್ಟು ದಿನ ತಿನ್ನಲ್ವೋ, ಹೇಗ್ ತಿನ್ನಲ್ವೋ ನಾನು ನೋಡ್ತೀನಿ. ಗೀತಾ, ನಿನಗೆ ಕನಕಲಕ್ಷ್ಮಿ ಅತ್ತೆ ಆಫೀಸಲ್ಲಿ ಮಾತ್ರ ಗೊತ್ತು, ಹೊರಗಡೆನೂ 1-2 ಸಲ ನೋಡಿರ್ತೀಯ. ಆದ್ರೆ ನಾನಂತೂ ಅವ್ರ ವಿಶ್ವರೂಪನ ಮನೇಲಿ ದಿನ ನೋಡ್ತಾನೆ ಇರ್ತೀನಿ. ಹೋಗ್ಲಿ ಬಿಡು, ನೀನ್ ಅನ್ಕೊಂಡ್ ಹಾಗೆ ಆಗ್ಲಿ ಅಂತ ಓರ್ಗಿತ್ತಿಯಾಗಿ ನಾನು ಅದನ್ನೇ ಬಯಸ್ತೀನಿ. ಆದ್ರೆ ಆಗಲ್ಲ. ನಡೆಯುತ್ತೆ, ಯಾಕ್ ನಡೆಯಲ್ಲ? ಸರಿ ಅಕ್ಕ, ಮಧ್ಯಾಹ್ನ ಏನೇನ್ ಅಡ್ಗೆ ಮಾಡ್ಬೇಕು? ನಿಮ್ ಮನೇಲಿ ಸಾಂಬಾರು ಸ್ಪೆಷಲ್ ಅಲ್ವಾ? ಸಾಂಬಾರ್ ಇಲ್ದೆ ನೀವು ಊಟ ಮಾಡದೇ ಇಲ್ಲ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ದಿನ ಸಾಂಬಾರ್ ತಿಂತಾರ ಏನೋ. ಹೋಗ್ಲಿ, ಇವತ್ತು ನಿಮ್ಗೋಸ್ಕರ ಸಾಂಬಾರ್ ಮಾಡ್ಲಾ? ನಿನ್ನಿಷ್ಟ. ಹೌದು, ಅವತ್ತು ನಾನು ಅಡ್ಗೆ ತಿಂದ್ರಲ್ಲ, ಸುಮ್ನೆ ಇಷ್ಟಪಟ್ರಾ? ನಿಜ ಹೇಳಿ, ನಿಜವಾಗ್ಲೂ ನನ್ನ ಅಡ್ಗೆ ಚೆನ್ನಾಗಿದ್ಯಾ? ಅಡ್ಗೆ ಎಲ್ಲ ಏನೋ ಚೆನ್ನಾಗೇ ಇತ್ತು, ಆದ್ರೆ ನಮಗ್ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಬೇಕು. ನೀವು ತಿನ್ನೋದು ನಮಗ್ ಸಪ್ಪೆ. ಮತ್ತೆ ವಿಷಯ ಅವತ್ ಹೇಳಲೇ ಇಲ್ಲ. ಅದನ್ ಹೇಗ್ ಹೇಳಕ್ಕಾಗತ್ತೆ ಹೇಳು? ನಮ್ಗಂತೂ ಖಾರ ಅಭ್ಯಾಸ ಇಲ್ಲ, ಖಾರ ತಿಂದ್ರೆ ಹೊಟ್ಟೆ ಉರಿಯುತ್ತೆ. ಬೇಡ, ನಿನ್ ಮಾಮೂಲಾಗಿ ಹೇಗ್ ಮಾಡ್ತೀಯೋ ಹಾಗೆ ಮಾಡು, ಆಮೇಲೆ ನೋಡ್ಕೊಂಡ್ರೆ ಆಯ್ತು. ನಾನ್ ಅಭ್ಯಾಸ ಬದಲಾಯಿಸ್ಕೊಂಡು ಪದ್ಧತಿ ಬದಲಾಯಿಸಿದ್ರೆ ರುಚಿನೂ ಬದಲಾಗುತ್ತೆ, ಅದೇ ನನ್ ಭಯ. ಅದಕ್ಕೆ ತಾನೇ ಹೇಳಿದ್ದು, ನೀನ್ ಹೇಗ್ ಮಾಡ್ತೀಯೋ ಹಾಗೆ ಮಾಡು. ಅತ್ಗೆ, ಇನ್ನು ಎಷ್ಟ್ ದಿನ ಅಂತ ನೀವು ಅಡಿಗೆ ಮೇಲೆ ಸಾಮ್ರಾಜ್ಯ ನಡೆಸ್ತೀರಾ? ಹೋಗಿ ಹೋಗಿ ರಿಲ್ಯಾಕ್ಸ್ ಮಾಡಿ. ನಿನ್ಗೇನೋ ನನ್ ಮೇಲೆ ಕಾಳಜಿ ಇದೆ ಅನ್ನೋ ತರ ಹೋಗಿ ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಾ ಇದೀಯಾ?
ನೀನು ನಿನ್ ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ನೀನ್ಯಾಕಿಲ್ ನಮ್ಮಿಬ್ರ ಮಧ್ಯ ಆಚೆ ಹೋಗು ಅಂತ ಹೇಳಕ್ ನೋಡ್ತಿದ್ಯಾ? ಚೀಚಿ, ನೀವ್ ಆ ಥರ ಡೈರೆಕ್ಟಾಗಿ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ಯಾ ಅಲ್ವಾ? ಇಲ್ಲ ಅತ್ತಿಗೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಹೋಗಿ ರಿಲ್ಯಾಕ್ಸ್ ಮಾಡಿ ಹೋಗಿ. ಬೇಡ ಬಿಡು. ಓರ್ಗಿತ್ತಿ ಇದ್ದಾಳೆ, ಓರ್ಗಿತ್ತಿ ಕೆಲಸದಲ್ಲಿ ಸಹಾಯ ಮಾಡಕ್ ಕೈ ಜೋಡಿಸ್ಲಿಲ್ಲ ಅಂತಂದ್ರೆ ಆಮೇಲೆ ನನಗೆ ಅಂತೀರಾ? ಅಯ್ಯೋ ಚೇಚೆ, ಆ ಥರ ಎಲ್ಲ ಏನು ಅನ್ಕೋಬಿಡಿ ಅತ್ತಿಗೆ. ನೀವು ಹೋಗಿ ಹೇಳ್ತೀನಿ. ಆಗಲ್ಲ ಕಣೋ, ನಾನು ಇಲ್ಲೇ ಇರ್ತೀನಿ. ಅತ್ತಿಗೆ ಏನೋ ಹೋಗಿ ಅತ್ತಿಗೆ ಪ್ಲೀಸ್.